ಆತ್ಮೀಯರೇ ನಮಸ್ಕಾರ. ಭಾರತದ ಸ್ವಾತಂತ್ರ್ಯ ಸ್ವಾತಂತ್ರ್ಯದ ಹೋರಾಟದಲ್ಲಿ ಅದೆಷ್ಟೋ ಜನ ಕ್ರಾಂತಿಕಾರಿಗಳು ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡು ಈ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ದುಡಿದು ಮಡಿದು ಸ್ವಾತಂತ್ರ್ಯದ ಯಜ್ಞದಲ್ಲಿ ಆಹುತಿಯಾಗಿದ್ದಾರೆ. ಅದೇ ರೀತಿ ತಾಯಿ ಕನ್ನಡಾಂಬೆಯ ಹೆಮ್ಮೆಯ ಸುಪುತ್ರ ಬೆಳಗಾವಿ ಜಿಲ್ಲೆಯ ಬೆಳವಡಿ ಗ್ರಾಮದ ಕ್ರಾಂತಿಕಾರಿ ಅಪ್ಪಟ ರಾಷ್ಟ್ರಭಕ್ತ ಯಲ್ಲಣ್ಣ ಒಡ್ಡರ್ ಕೂಡ ಅದೇ ರೀತಿ ಬಲಿಯಾಗಿದ್ದು. 800 ಜನರ ಒಂದು ಸೈನ್ಯವನ್ನು ಕಟ್ಟಿಕೊಂಡು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಬೆಂಗಾವಲಾಗಿ ನಿಂತ್ಕೊಂಡು ಕೆಲಸ ಮಾಡಿದ್ದು ಅದೇ ಯಲ್ಲಣ್ಣ ಒಡ್ಡರ್. ಎಂಥ ಶಕ್ತಿ ಅವರಲ್ಲಿ ಯಲ್ಲಣ್ಣ ಒಡ್ಡರ್ ಅವರಲ್ಲಿ ಇತ್ತು ಅಂತಂದ್ರೆ, ಎಂಥ ನಿಪುಣತೆ ಅವರಲ್ಲಿ ಇತ್ತು ಅಂತಂದ್ರೆ, ಎಂಥ ಚಾಣಾಕ್ಷತೆ ಅವರಲ್ಲಿ ಇತ್ತು ಅಂತಂದ್ರೆ, ಶಬ್ದವೇದಿಯ ಗ್ರಹಿಕೆ ಅವರಲ್ಲಿತ್ತು. ಯಾವ ರೀತಿ ಶ್ರವಣ್ ಕುಮಾರ್ ಅವರಲ್ಲಿ ಶಬ್ದವೇದಿಯ ಗ್ರಹಿಕೆ ಇತ್ತು, ಅದೇ ರೀತಿ ಬಹುಶಃ ಇತಿಹಾಸದ ಪುಟಗಳಲ್ಲಿ ಆ ಶಬ್ದವೇದಿಯ ಗ್ರಹಿಕೆಯನ್ನು ಇಟ್ಟುಕೊಂಡಂತ ಬಹುಶಃ ಅಪರೂಪದ ವ್ಯಕ್ತಿತ್ವ ಯಾರ್ದಾದ್ರೂ ಇದ್ರೆ ಅದು ಯಲ್ಲಣ್ಣ ಒಡ್ಡರ್. ಇತಿಹಾಸದ ಪುಟಗಳನ್ನ ಒಂದಿಷ್ಟು ಮರೆತು ಹೋದಂಥ ಇತಿಹಾಸದ ಪುಟಗಳು ನೋಡಿದ್ರೆ ಒಂದು ಕಂಬಳಿಯನ್ನು ಹಾಸ್ತಿದ್ರಂತೆ, ಕಂಬಳಿಗೆ ಒಂದು ಕಿವಿ ಕೊಡ್ತಿದ್ರಂತೆ. ಕಂಬಳಿಗೆ ಕಿವಿ ಕೊಟ್ಟು ವೈರಿಗಳು ಎಷ್ಟು ದೂರದಲ್ಲಿದ್ದಾರೆ, ಎಷ್ಟು ಸಂಖ್ಯೆಯಲ್ಲಿ ಬರ್ತಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣನಿಗೆ ಮುಟ್ಟಿಸುವಂಥ ಕೆಲಸವನ್ನ ಇದೇ ಕ್ರಾಂತಿವೀರ ಯಲ್ಲಣ್ಣ ಒಡ್ಡರ್ ಮಾಡ್ತಿದ್ರಂತೆ. ಇಂಥ ಅದೆಷ್ಟೋ ಜನ ಕ್ರಾಂತಿಕಾರಿಗಳು ಈ ರಾಷ್ಟ್ರಕ್ಕಾಗಿ ದುಡಿದು ಮಾಡಿದ್ದಾರೆ, ಈ ದೇಶದ ಅಸ್ಮಿತತೆಗಾಗಿ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡಿದ್ದಾರೆ. ಬನ್ನಿ, ಈ ಮರೆತು ಹೋದಂಥ ಕ್ರಾಂತಿಕಾರಿ ಸ್ವಾತಂತ್ರ್ಯ ಸೇನಾನಿ ಯಲ್ಲಣ್ಣ ಒಡ್ಡರ್ ಅವರನ್ನ ಪರಿಚಯವನ್ನ ಮನೆ ಮನೆಗೆ ಮಾಡಿಸುವ ಕೆಲಸ ಕಾರ್ಯದಲ್ಲಿ ನಾವೆಲ್ಲರೂ ಶ್ರದ್ಧಾಪೂರ್ವಕವಾಗಿ ಭಾಗಿಯಾಗೋಣ. ಬನ್ನಿ, ಆ ಕ್ರಾಂತಿಕಾರಿಗೆ ನಾವೆಲ್ಲರೂ ಸೇರಿ ಒಂದು ಗೌರವದ ನಮನವನ್ನು ಸಲ್ಲಿಸೋಣ. ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ.